ತುಂಬ ದಿನ ಆದಮೇಲೆ ನಮ್ಮ ಪಾಪು ಕತೆ ಹೇಳಪ್ಪ ಅಂತ ಇದ್ದಾಳೆ. ಏನು ಕತೆ ಹೇಳೋದು? ನಿದ್ದೆಗೊಂದು ಕತೆ ಹೇಳಗುಸು. ಇವತ್ತು ನಾನು ನಿಮಗೆ ಸುಲಭವಾಗಿ ಅರ್ಥ ಆಗೋದಕ್ಕೋಸ್ಕರ ಒಂದು ಕತೆ ಹೇಳ್ತೇನೆ. ಕತೆ ಕೇಳ್ತಾ ನಿದ್ದೆ ಮಾಡಬೇಕು ಮಕ್ಕಳು. ದೊಡ್ಡವರಾದಮೇಲೆ ಆ ಕಥೆಯಲ್ಲಿ ಏನಿದೆ ಅಂತ ತಿಳ್ಕೋಬೇಕು. ಇವಾಗ ನಿದ್ದೆಗೋಸ್ಕರ ಕತೆ ಇದು, ಸರಿನಾ? ಆಮೇಲೆ ದೊಡ್ಡವ್ರು ಆಗ್ತಾ 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 ಯಾಕೆ ಈ ಕತೆ ಹೇಳ್ತಾ ಇದ್ರು, ಏನಿದೆ ಈ ಕಥೆನಲ್ಲಿ ಅನ್ನೋದನ್ನು ದೊಡ್ಡವರಾದಮೇಲೆ ಫ್ರೀಯಾಗಿದ್ದಾಗ ಅರ್ಥ ಮಾಡ್ಕೋಬೇಕು. ಈ ಬುಕ್ ತೊಗೊಂಡು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಸರಿನಾ? ಸೊ ನಾನಿವಾಗ ನಿಂಗೆ ಹೇಳೋಕೆ ಹೊರಟಿರೋ ಕತೆ ಏನು ಅಂದರೆ ನರಸಿಂಹ ದೇವರ ಕತೆ. ನರಸಿಂಹ ದೇವರ ಕತೆ ಏನಿದೆ ಈ ಕಥೆನಲ್ಲಿ, ಏನು ಬರುತ್ತೆ? ಮೊದಲನೇದಾಗಿ ನೀನು ಪಾಪು ಆಗಿರೋದ್ರಿಂದ ಪ್ರಹ್ಲಾದರ ಬಗ್ಗೆ ಹೇಳಬೇಕು. ಪ್ರಹ್ಲಾದರು ಬಂದು ಸೇಮ್ ನಿನ್ನಷ್ಟೇ ವಯಸ್ಸಿರುತ್ತೆ, ಹೆಚ್ಚು ಕಡಿಮೆ ಸ್ವಲ್ಪ ನಿನ್ನಷ್ಟೇ ಇರುತ್ತೆ ವಯಸ್ಸವ್ರಿಗೆ. ಅವರು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ. ಆವಾಗೆಲ್ಲ ಸ್ಕೂಲ್ಗಳು ಅಂತ ಕರಿತಾ ಇರಲಿಲ್ಲ, ಗುರುಕುಲಗಳು ಅಂತ ಕರಿತಾ ಇದ್ರು. ಏನೇಳ ಗುರುಕುಲ ಅಂದರೆ ಯಾವ ಗುರುಗಳು ಇರ್ತಾರೆ ಆ ಗುರುಗಳು ಹೇಳಿಕೊಟ್ಟಿರ್ತಕ್ಕಂತಹ ಆ ಪಾಠ ಅಥವಾ ಅಭ್ಯಾಸ ಅಧ್ಯಯನ ಏನು ಹೇಳ್ತಾರೆ, ಅವರು ಹೇಳಿಕೊಟ್ಟಂತಹ ಪಾಠವನ್ನು ಕಲಿತ ಮಕ್ಕಳು ಅದನ್ನು ಪಾಲನೆ ಮಾಡಿಕೊಂಡು, ಅಂದರೆ ಅದನ್ನು ಅವರು ಹೇಳಿದ್ದ ಮಾತನ್ನು ಕೇಳಿಕೊಂಡು ಗುರುಗಳ ಸಂರಕ್ಷಣೆಯಲ್ಲಿ ಬೆಳೆದು ದೊಡ್ಡವರಾದಮೇಲೆ ಅವ್ರದ್ದೇ ಒಂದು ಜೀವನವನ್ನು ರೂಪಿಸ್ಕೊಳ್ಳೋದು. ಹೀಗೆ ಯಾವ ಗುರುಗಳ ಹತ್ರ ಬೆಳೀತಾರೋ ಆ ಗುರುಗಳ ಹತ್ರ ಒಂದು ಸಿದ್ಧಾಂತ ಅಥವಾ ಸೈದ್ಧಾಂತಿಕ ವಿಚಾರ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ಅಧ್ಯಯನದಲ್ಲಿ ಪರಿಣಿತರಿರ್ತಾರೆ. ಗುರುಗಳು ಒಂದೊಂದು ವಿಚಾರದಲ್ಲಿ ಎಷ್ಟೋ ವಿಷಯಗಳನ್ನು ತಿಳ್ಕೊಂಡಿರ್ತಾರೆ, ಅದನ್ನು ಮಕ್ಕಳಿಗೆ ಹೇಳ್ಕೊಡ್ತಾ ಬರ್ತಾ ಇರ್ತಾರೆ. ಈಗ ನಿಮಗೆ ನಮ್ಮಲ್ಲಿಲ್ವಾ CBSE ಎಜುಕೇಷನ್ನು, ಗೌರ್ಮೆಂಟ್ ಸ್ಕೂಲವ್ರಿಗೆ ಒಂದು ಪಾಠ, CBSE ಅವ್ರಿಗೆ ಒಂದು ಪಾಠ, ಇನ್ನೊಂದು ಯಾವುದು ಈ ಮಿಲ್ಟ್ರಿ ಸ್ಕೂಲುಗಳಲ್ಲಿ ಇರ್ತದೆ ಅವ್ರಿಗೆ, ಕೇಂದ್ರೀಯ ವಿದ್ಯಾಲಯದಲ್ಲಿ ಓದೋರಿಗೆ ಅವ್ರಿಗೆ ಒಂದು ಪಾಠ. ಯಾಕೆ ಹೀಗಾಗುತ್ತೆ ಅಂತಂದರೆ ಅವರ ಆಯ್ಕೆ ಅದಾಗಿರುತ್ತೆ, ಸೆಲೆಕ್ಷನ್. ಸೊ ಈಗ ವಿಷಯಕ್ಕೆ ಬರಬೇಕು ಅಂತಂದರೆ ನಮ್ಮ ಪ್ರಹ್ಲಾದರಾಜರು ಏನು ಮಾಡ್ತಾರೆ ಅಂತಂದರೆ ಅವ್ರನ್ನ ಕೂಡ ಸ್ಕೂಲಿಗೆ ಸೇರಿಸ್ಬೇಕು, ಅಂದರೆ ಆಗಿನ ಕಾಲದ ಗುರುಕುಲಕ್ಕೆ ಸೇರಿಸ್ಬೇಕು ಅಂದ್ಬಿಟ್ಟು ಅವರಪ್ಪ ನಿರ್ಧಾರ ಮಾಡ್ತಾರೆ. ಈ ಮಗು ಬೆಳೆದಿದ್ದಾನೆ, ಈ ಮಗುವನ್ನು ನಾವು ಶಾಲೆಗೆ ಸೇರಿಸ್ಬೇಕು, ಯಾವ ಶಾಲೆಗೆ ಸೇರಿಸೋಣ ಅಂತ. ಅವರಪ್ಪ ಒಂದು ತುಂಬ ಕೋಪ ಜಾಸ್ತಿ. ಆ ಅಪ್ಪಂಗೆ ಕೋಪಿಷ್ಟ್ರು. ಪ್ರಹ್ಲಾದರಾಜರ ಅಪ್ಪ ಕೋಪಿಷ್ಟ್ರು, ಅಸುರರು ಅಂತ ಕರಿತೀವಿ. ಕೋಪ ಮಾಡ್ಕೊಳ್ಳೋದು, ಮೋಸ ಮಾಡೋದು, ಜನಗಳಿಗೆ ಹಿಂಸೆ ಮಾಡೋದು, ಆಮೇಲೆ ಒಳ್ಳೆಯದಕ್ಕೆ ಅಡ್ಡ ಬರ್ತಕ್ಕಂತಹ ಕೆಲಸಗಳನ್ನು ಮಾಡೋರನ್ನ ಏನಂತಾರೆ, ಅಸುರರು ಅಂತ ಕರೀತಾರೆ. ಅವರು ಒಳ್ಳೆಯದು ಮಾಡೋದಕ್ಕೆ ಬಿಡೋದೇ ಇಲ್ಲ. ಅಂತಹ ಅಸುರ ರಾಜನಾಗಿರ್ತಕ್ಕಂಥ ಹಿರಣ್ಯಕಶಿಪು, ಏನು ಪ್ರಹ್ಲಾದರಾಜರ ಅಪ್ಪನ ಹೆಸರು ಹಿರಣ್ಯಕಶಿಪು ಅಂತ, ಅವರೊಬ್ಬರು ಅಸುರ ರಾಜ, ಕಿಂಗ್. ಏನು ಮಾಡ್ತಾರೆ, ಮಗುನ್ನ ಓದಿಸ್ಬೇಕು ಅಂತ ಹೇಳಿ ಅವರು ಓದಿರೋ ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟರೆ ಇವರು ಚಿಕ್ಕಂದಿನಿಂದಲೇ ಅದೇ ದೇವರು ಅದು ಯಾತಕ್ಕೆ ಅವ್ರಿಗೆ ಆ ಥರ ಒಂದು ಪರೀಕ್ಷೆ ಕೊಡ್ತಾರೋ ಗೊತ್ತಿಲ್ಲ. ಅವರು ಅಸುರ ಗುರುಗಳಾಗಿರೋದ್ರಿಂದ ಅವರು ಎಲ್ಲಿ ಓದಿರ್ತಾರೋ ಆ ಶಾಲೆಯಲ್ಲಿ ಅವ್ರಿಗೆ ಬೇಕಾದ ವಿದ್ಯೆ ಕೊಡಿಸೋಣ ಅಂತ ಹೋದರೆ ಪ್ರಹ್ಲಾದರಾಜರು ಆ ವಿದ್ಯೆಯನ್ನು ಕಲಿಯೋದಿಲ್ಲ, ಕೆಟ್ಟ ವಿದ್ಯೆಗಳನ್ನು ಕಲಿಯೋದಿಲ್ಲ ಅವರು. ಅದಕ್ಕೇನು ಮಾಡ್ತಾರೆ ಅಂದರೆ ಅವರು ಎಷ್ಟು ಆ ಸ್ಕೂಲಲ್ಲಿ ಹೇಳ್ಕೊಡೋಕೆ ಹೋದರೂ ಕೂಡ ಅವರಿಗೆ ಕೆಟ್ಟದ್ದು ಅವ್ರ ಮೈ ಹಿಡಿಯೋದಿಲ್ಲ, ಕೆಟ್ಟದ್ದು ನಾನು ಮಾಡೋದಿಲ್ಲ ಅಂತ ನಿರ್ಧಾರ ಮಾಡಿ ಒಳ್ಳೆಯ ನಾರಾಯಣನ ಸ್ಮರಣೆಯನ್ನು ಮಾಡ್ತಾ, ನಾರಾಯಣ ದೇವರ ಸ್ಮರಣೆ ಮಾಡ್ತಾ ಆ ಭಗವಂತನನ್ನು ಮೆಚ್ಚಿಸೋದಕ್ಕೋಸ್ಕರ ಅವರು ನಾರಾಯಣನ ಬಗ್ಗೆ ಕೃತಿಗಳನ್ನು, ಕವನಗಳನ್ನೆಲ್ಲ, ಈ ಥರ ದೇವರಿಗೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳನ್ನು ಕೂಡ ಪ್ರಹ್ಲಾದರಾಜರು ಹೇಳೋದಕ್ಕೆ ಶುರು ಮಾಡಿದ್ರೆ, ಹಿರಣ್ಯಕಶಿಪು ರಾಕ್ಷಸ ಅಲ್ವ, ಅವನೊಂಥರ ಕೋಪಿಷ್ಟ ಅಸುರ, ಅವನಿಗೆ ಒಳ್ಳೆತನವೇ ಗೊತ್ತಿಲ್ಲ. ಆದರೆ ಚಿಕ್ಕ ಮಗುವಿನ ವಯಸ್ಸಿನಲ್ಲೇ ಆ ಪುಟ್ಟ
ಪುಟ್ಟ ಮಗುವಿಗೆ ಪ್ರಹ್ಲಾದ ರಾಜರು ಏನಿರ್ತಾರೆ ಅವ್ರಿಗೆ ದೈವತ್ವ ಬಂದಿರುತ್ತೆ. ಅವರು ದೈವಾಂಶ ಸಂಭೂತರು ಅಂತ ಕರೀತಾರೆ. ಏನು ದೈವಾಂಶ ಸಂಭೂತರು ಅಂದರೆ ಒಳ್ಳೆಯದನ್ನು ಪರಿಪಾಲನೆ ಮಾಡತಕ್ಕಂಥವ್ರು. ಇವರು ಇವ್ರ ಪಾಠಗಳನ್ನು ಹೇಳಿಕೊಟ್ರೆ ಇವರು ಕೇಳ್ತಾ ಇಲ್ಲ ಪ್ರಹ್ಲಾದರಾಜರು. ಇವರಿಗೆ ಒಳ್ಳೆಯದೇ ಪಾಠಗಳು ಬೇಕು. ಒಳ್ಳೆಯ ಪಾಠ ಅಂದರೆ ವೇದಾಭ್ಯಾಸಗಳು, ಇಂಥದ್ದು 4 ಜನಕ್ಕೆ ಉಪಯೋಗ ಬರ್ತಕ್ಕಂಥ ಪಾಠಗಳನ್ನೆಲ್ಲ ಪ್ರಹ್ಲಾದರಾಜರು ಅದೇ ಬೇಕು ಅಂತ ಕಲಿಯೋದಕ್ಕೋಸ್ಕರ ಹಠ ಹಿಡಿತಾರೆ. ಹಾಗೆ ಹಠ ಹಿಡಿದ್ರೆ ಹಿರಣ್ಯಕಶಿಪು ಏನು ಮಾಡೋಕ್ಕಾಗತ್ತೆ? ಸರಿ ಆಯಿತು, ಇದನ್ನೇ ಓದ್ತೀನಿ ಅಂತ ಇದೆಯಾ, ಆದರೆ ನಿನ್ನ ಏನಿದ್ರು ಕೂಡ ಹೊರಗಡೆ ಸೀಮಿತ ಇರಲಿ, ಮನೆಯಲ್ಲಿ ಅದನ್ನೆಲ್ಲ ನೀನು ಹೇಳ್ಕೊಡ್ದು ಮಾಡಿಕೊಡ್ದು ನನಗೆ ಅಂತ ಹೇಳ್ತಾರೆ. ಅಂದರೆ ಹಿರಣ್ಯಕಶಿಪು ಚಿಕ್ಕ ವಯಸ್ಸಿನಲ್ಲಿ ಇವರು ಪ್ರಹ್ಲಾದರಾಜರು ಆ ಚಿಕ್ಕ ಮಗುವಾಗಿದ್ದರೂ ಕೂಡ ದೇವರು, ನಾರಾಯಣ, ಹರಿ ಅಂದ್ಕೊಂಡು ಬಹಳಷ್ಟು ಆ ದೇವರ ಬಗ್ಗೆ ಆಸಕ್ತಿ ಹೊಂದಿರೋದನ್ನು ನೋಡಿ ಎಲ್ಲಿ ಮಗನಿಂದ ನಾನು ಬದಲಾಗ್ಬಿಡ್ತೀನೋ ಅನ್ನೋ ಒಂದು ಭಾವನೆಯಿಂದ ಹಿರಣ್ಯಕಶಿಪು ಮಗನನ್ನು ದೂರ ಇಟ್ಟುಬಿಡ್ತಾರೆ. ನಾನು ದೇವರಂದರೆ ಆಗೋದಿಲ್ಲ ಹಿರಣ್ಯಕಶಿಪುಗೆ. ಅದರಿಂದ ಪ್ರಹ್ಲಾದರಾಜರು ಏನು ಮಾಡ್ತಾರೆ, ಹಾಗೆ ಆ ದೇವರ ವಿಷಯಗಳನ್ನು ಹಲವಾರು ಆ ದೇವರಿಗೆ ಸಂಬಂಧಪಟ್ಟ ಪಾಠಗಳು, ಅಧ್ಯಯನಗಳನ್ನು ಕಲ್ತ್ಕೋತಾ ಇರ್ತಾರೆ. ಅದು ಹಿರಣ್ಯಕಶಿಪುಗೆ ಸ್ವಲ್ಪ ಕೂಡ ಹಿಡಿಸೋದಿಲ್ಲ. ಒಂದು ಸಲ ಏನು ಮಾಡ್ತಾರೆ ಅಂತಂದರೆ ಆ ಮಗುವನ್ನು ಸಾಯಿಸೇ ಬಿಡಿ ಅಂತ ಹೇಳಿಬಿಟ್ಟು ಕಳಿಸ್ಬಿಡ್ತಾರೆ. ಯಾರನ್ನ? ಪ್ರಹ್ಲಾದರಾಜರನ್ನ. ಈ ಹುಡುಗ ನೋಡಿದ್ರೆ ಯಾವಾಗ ನೋಡಿದ್ರು ದೇವರು ಅಂತಾನೆ, ಬರೀ ದೇವ್ರ ಬಗ್ಗೆನೇ ಮಾತಾಡ್ತಾನೆ, ಒಳ್ಳೆಯದನ್ನೇ ಮಾತಾಡ್ತಾನೆ, ಒಳ್ಳೆಯ ಕೆಲಸಗಳನ್ನೇ ಮಾಡ್ತಾನೆ. ಈ ಹುಡುಗನನ್ನು ಕರೆದುಕೊಂಡು ಹೋಗಿ ಪ್ರಹ್ಲಾದರಾಜನನ್ನು ಕರ್ಕೊಂಡು ಹೋಗಿ ಅಲ್ಲಿ ಅವರ ಸೈನಿಕರು, ಭಟ್ರು ಏನಿರ್ತಾರೆ ಪುಟ್ಟ ಅವರ ಹತ್ರ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಅವರು ಪರಿಪರಿಯಾಗಿ ಬೇಡ್ಕೊಳ್ತಾರೆ. ಅಯ್ಯೋ ದೇವರು ಅಂತ ಅನ್ಬೇಡಪ್ಪ ನೀನು. ಅವ್ರಿಗೆ ಮೊದಲೇ ಹಿರಣ್ಯಕಶಿಪುಗೆ ದೇವರಂದರೆ ಆಗೋದಿಲ್ಲ, ನೀನು ನೋಡಿದ್ರೆ ದೇವರು ಅಂತೀಯ, ಬೇಡಪ್ಪ ಏನಾದರೂ ಬದಲಾಗು ನೀನು ಸ್ವಲ್ಪ ಆದರೂ ಅಂತಂದರೆ, ನೀವು ಏನಾದರೂ ಮಾಡಿ ನಾನು ಬದಲಾಗೋದಿಲ್ಲ ಅಂತ ಹೇಳಿ ಆ ಪ್ರಹ್ಲಾದರಾಜರು ನಮ್ಮ ತಂದೆಯ ಆಜ್ಞೆ ಏನಾಗಿದೆ ಆ ತಂದೆಯ ಆಜ್ಞೆಯಂತೆ ನನ್ನನ್ನು ಕೊಲ್ಲೋದಕ್ಕೆ ಕರ್ಕೊಂಡು ಹೊರಟೋಗಿ ಅಂತ ಹೇಳ್ತಾರೆ. ಇನ್ನು ಆ ಮಗು ಪುಟ್ಟ ಬಾಲಕ, 7 ವರ್ಷ 8 ವರ್ಷ 9 ವರ್ಷ. ಈ ಸೈನಿಕರಿಗೆ ಏನಾಗುತ್ತೆ ಅಂದರೆ ಮರುಕ ಬಂದ್ಬಿಡುತ್ತೆ. ಅಯ್ಯೋ ಇಷ್ಟು ಚಿಕ್ಕ ಮಗುವನ್ನು ಹೇಗಾದರೂ ಸಾಯಿಸೋದು ತಪ್ಪಾಗತ್ತೆ, ಇಂಥ ಮಗುವನ್ನು ಸಾಯಿಸೋದಕ್ಕೆ ಮನಸ್ಸೇ ಬರ್ತಾ ಇಲ್ವಲ್ಲ ಅಂತ ಹೇಳಿ ಅವ್ರು ಏನು ಮಾಡ್ತಾರೆ ಅಂದರೆ ತುಂಬ ದೂರ ಕರ್ಕೊಂಡೋಗಿ ಆ ಸಾಯಿಸಬೇಕು ಅನ್ನೋದಕ್ಕಿಂತ 5 ನಿಮಿಷದ ಮೊದಲು 10 ನಿಮಿಷದ ಮೊದಲು ಕೂಡ ದಾರಿ ಉದ್ದಕ್ಕೂ ಹೇಳ್ಕೊಂಡು ಹೋಗ್ತಾರೆ. ಪ್ರಹ್ಲಾದರಾಜರೇ, ನೀವು ಪುಟ್ಟ ಬಾಲಕರಿದ್ದೀರಾ, ಅಪ್ಪನ ಮಾತನ್ನು ಕೇಳಿ ಅಂತ. ಆದರೆ ಪ್ರಹ್ಲಾದರಾಜರು ಒಂದೇ ಹೇಳ್ತಾರೆ, ಅದು ಅವರ ಹಿರಿಯರ ಆಶೀರ್ವಾದದಿಂದ ಬಂದಿರತಕ್ಕಂಥದ್ದು. ಇಲ್ಲಪ್ಪ, ನಾನು ಏನೇ ಮಾಡಿದ್ರೂ ಕೂಡ ನಮ್ಮ ತಂದೆಯ ಹೇಳಿರ್ತಕ್ಕಂತಹ ಮಾತುಗಳನ್ನ ನಾನು ಕೇಳ್ತೇನೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಒಳ್ಳೆಯದನ್ನು ಮಾತ್ರ ಕೇಳ್ತೇನೆ, ಕೆಟ್ಟದ್ದು ನನಗೆ ರುಚಿಸ್ತಾ ಇಲ್ಲ, ನನಗೆ ಬೇಡ ಇದು. ಅವರು ಹೇಳಿದ ಹಲವಾರು ಮೋಸದ ವಿಚಾರಗಳು ಅವೆಲ್ಲ ಕೂಡ ನನ್ನ ಮನಸ್ಸಿಗೆ ಒಪ್ಪುತ್ತಾ ಇಲ್ಲ, ನನಗೆ ಹಿಡಿಸ್ತಾ ಇಲ್ಲ. ನಾನು ನಾರಾಯಣನ ಸೇವೆಯನ್ನು ಮಾಡ್ತೇನೆ, ಆ ಭಗವಂತ ಶ್ರೀಹರಿಯ ನಾಮಸ್ಮರಣೆ ಮಾಡ್ತಾ ನಾನು ವೇದಾಧ್ಯಯನಗಳನ್ನೇ ಮುಂದುವರಿಸ್ತೀನಿ ಅಂತ ಹೇಳ್ತಾರೆ. ಆವಾಗ ಆ ರಾಜ ಸೈನಿಕರು ಏನಿರ್ತಾರೆ, ಆ ಕರ್ಕೊಂಬಂದಿರ್ತಕ್ಕಂಥವ್ರು ತುಂಬ ದೂರ ಆ ಬೆಟ್ಟದ ಮೇಲೆ ಸಾಯಿಸಬೇಕು ಅಂತ ಕರ್ಕೊಂಬಂದಿದ್ರೆ ಯಾಕೋ ಅವರಿಗೆ ಮನಸ್ಸಿಗೆ ಸಮಾಧಾನ ಬರೋದಿಲ್ಲ. ಅವರು ಆ ಮಗುವನ್ನು ಅಲ್ಲೇ ಬಿಟ್ಟುಬಿಟ್ಟು ನೀವೆಲ್ಲಾದರೂ ದೂರ ಹೊರಟೋಗಿ, ಇನ್ನು ಇಲ್ಲಿ ಬೇಡ ಅಂತ ಹೇಳಿದಾಗ ಆ ಪ್ರಹ್ಲಾದರಾಜರು ಮತ್ತೆ ತಪ್ಪಿಸ್ಕೊಂಡು, ಅಂದರೆ ಅವರು ಬಿಟ್ಬಿಟ್ಟು ಹೋದರೂ ಕೂಡ ಅವರು ಮತ್ತೆ ಮನೆಗೆ ಬರುವಂಥ ಸನ್ನಿವೇಶ ಆಗುತ್ತೆ. ಮತ್ತು ಹಿರಣ್ಯಕಶಿಪು ಕೇಳ್ತಾನೆ ಸೈನಿಕರನ್ನು, ಯಾಕೆ ಈ ಥರ ಮಾಡಿದ್ರಿ ಅಂದರೆ, ಅವರು ನಾವು ಸಾಯಿಸಿದ್ವಿ ಸ್ವಾಮಿ ಅಂತಾರೆ. ಆವಾಗ ಪ್ರಹ್ಲಾದರಾಜರು, ನೀನು ಹೇಗೆ ಬಂದಿ ಅಂದರೆ, ಆ ಸೈನಿಕರಿಗೆ ಎಲ್ಲಿ ತೊಂದರೆ ಆಗುತ್ತೋ ಅಂತ ಹೇಳಿ, ಇಲ್ಲ ತಂದೆ, ನನ್ನನ್ನು ಅವರು ಸಾಯಿಸೋ ಪ್ರಯತ್ನ ಮಾಡಿದ್ರು, ಆದರೆ ಶ್ರೀಹರಿನೇ ನನ್ನ ಕಾಪಾಡ್ದ ಅಂತ ಹೇಳಿ ಆ ಸೈನಿಕರಿಗೆ ಪಾಪ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಆ ಒಂದು ಮಾತನ್ನು ಹೇಳಿದಾಗ ಹಿರಣ್ಯಕಶಿಪುವಿಗೆ ವಿಪರೀತವಾದ ಕೋಪ ಬರುತ್ತೆ.
ನಿನ್ನನ್ನು ಸಾಯಿಸೋದಕ್ಕೆ ಕಳಿಸಿ ಸಾಯಿಸಿದ್ರೂ ಕೂಡ ನೀನು ಬದುಕು ಬರುವಷ್ಟು ಆ ಶಕ್ತಿ ನಿನಗೆ ಆ ಭಗವಂತ ಎಲ್ಲಿಂದ ಕೊಡ್ತಾ ಇದ್ದಾನೆ? ಆ ಶಕ್ತಿಯಾದರೂ ನಿನಗೆ ಹೇಗೆ ಬರ್ತಾ ಇದೆ? ಅಷ್ಟು ಭಗವಂತ ಪ್ರೀತಿಯೇ ನಿನಗೆ? ನಾನು ಕೂಡ ಆ ಭಗವಂತನನ್ನು ನೋಡಬೇಕು, ಆ ಶ್ರೀಹರಿಯನ್ನು ತೋರಿಸು ಅಂತ ಹೇಳ್ತಾರೆ. ಅಂದರೆ ಅವರಿಗೆ ಭಗವಂತ ಶ್ರೀಹರಿ ಅಥವಾ ಶ್ರೀಮನ್ನಾರಾಯಣ ಅಂದರೆ ಹಿರಣ್ಯಕಶಿಪುವಿಗೆ ಆಗೋದಿಲ್ಲ. ಯಾವುದೋ ಹಲವಾರು ವಿಚಾರಗಳಿಂದ ಅವರು ದೇವರನ್ನು ದ್ವೇಷ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ನಾವು ನಾಸ್ತಿಕರು ಅಂತ ಕರಿತೀವಲ್ಲ, ಅಂತಹ ನಾಸ್ತಿಕ ಪಂಗಡಕ್ಕೆ ಸೇರಿದಂತಹ ಅಸುರ ಹಿರಣ್ಯಕಶಿಪು ನಾನು ಈಗ ದೇವರನ್ನು ನೋಡಬೇಕು ಅಂತಾನೆ. ಅಂತಹ ಸಂದರ್ಭದಲ್ಲಿ ಪ್ರಹ್ಲಾದ ರಾಜರು, ಅಪ್ಪ ತಂದೆ, ನೀನು ಆ ಭಗವಂತನನ್ನು ನೋಡಬೇಕು ಅನ್ನೋಂಥ ಆಸೆ ಅಥವಾ ಅಂಥ ಆಕಾಂಕ್ಷೆಗಳನ್ನು ನೀನು ಇಟ್ಕೋಬೇಡ. ಯಾಕೆಂದರೆ ಆ ಭಗವಂತನನ್ನು ನೋಡ್ತಕ್ಕಂತಹ ಅಷ್ಟು ಒಂದು ಸಾಮಾನ್ಯ ಪ್ರಜ್ಞೆ ನಿನ್ನಲ್ಲಿಲ್ಲ, ಅಂಥ ಆಸೆಯನ್ನು ನೀನು ಬಯಸಬೇಡ ಅಂತ ಹೇಳ್ತಾರೆ. ಅಷ್ಟು ದೊಡ್ಡ ಅಥವಾ ಅಷ್ಟೊಂದು ಶಕ್ತಿ ಬೇಕಾ ನಿನ್ನ ಭಗವಂತನನ್ನು ನೋಡೋದಕ್ಕೆ ಅಂತ ಹೇಳಿ ಅವರಿಬ್ಬರ ಮಧ್ಯೆ ಒಂದು ಸ್ವಲ್ಪ ವಾಗ್ಯುದ್ಧ ನಡೆಯುತ್ತೆ. ಅಂದರೆ ಮಾತಿನಲ್ಲೇ ಒಂದು ರೀತಿಯಾದಂತಹ ಸಂಭಾಷಣೆಗಳು ನಡೆಯುತ್ತೆ. ಅಷ್ಟು ಪುಟ್ಟ ಬಾಲಕ ಆದರೂ ಕೂಡ ಪ್ರಹ್ಲಾದ ರಾಜ ಹೇಳ್ತಾರೆ, ತಂದೆ ನೀನು ಅಸುರ ಇದ್ದಿ, ಭಗವಂತನನ್ನು ನೋಡಬೇಕು ಅಂತಂದರೆ ನಿನಗೆ ಆ ಜ್ಞಾನ ಅಥವಾ ನಿನಗೆ ಸ್ವಲ್ಪ ಪ್ರಮಾಣದ ಬುದ್ಧಿವಂತಿಕೆ ಆದರೂ ಬೇಕು. ಭಗವಂತ ಸಾಮಾನ್ಯರ ಕಣ್ಣಿಗೆ ಕಾಣಿಸ್ತಕ್ಕಂಥವನಲ್ಲ, ಅಂತಹ ಭಗವಂತನನ್ನು ನೋಡಬೇಕು ಅಂತೀಯಲ್ಲ ನೀನು. ಆಗ ಹಿರಣ್ಯಕಶಿಪು, ಇಲ್ಲವೇ ಇಲ್ಲ, ಅದು ಯಾರು ಬಂದು ನಿನ್ನ ಕಾಪಾಡ್ತಾರೋ ನಾನು ನೋಡ್ತೇನೆ. ಆ ಶ್ರೀಹರಿ ನಾನಿವಾಗ ಏನಾದರೂ ಆಗಲಿ ನಾನು ನೋಡಲೇಬೇಕು, ಆ ಭಗವಂತನನ್ನು ನೀನು ತೋರಿಸ್ಲೇಬೇಕು ಅಂದಾಗ, ಅಯ್ಯೋ ಭಗವಂತನನ್ನು ನೋಡಬೇಕು ಅಂತಿ, ಎಲ್ಲಿಲ್ಲ ಹೇಳು ಭಗವಂತ? ನೀನು ಭಗವಂತನನ್ನು ನೋಡಬೇಕು ಅಂತೀಯಲ್ವ, ಎಲ್ಲಿಲ್ಲ ಭಗವಂತ ಹೇಳು? ನೀನು ಉಸಿರಾಡ್ತಾ ಇರ್ತಕ್ಕಂಥ ಗಾಳಿಯಲ್ಲಿದ್ದಾನೆ. ನೀನು ಕಣ್ಣು ಬಿಟ್ಟು ನೋಡಿದ್ರೆ ಇಲ್ಲಿ ಆಕಾಶದಲ್ಲಿದ್ದಾನೆ. ನೀನು ತಿನ್ನೋ ಊಟದಲ್ಲಿದ್ದಾನೆ ಭಗವಂತ ಅಂತ ಅಧಿಕ ಪ್ರಸಂಗದ ಮಾತು ಮಾತನಾಡಬೇಡ ಅಂತಾನೆ ಹಿರಣ್ಯಕಶಿಪು. ನೀನು ಮಾತನಾಡ್ತಾ ಇರ್ತಕ್ಕಂಥದ್ದು ಅಧಿಕ ಪ್ರಸಂಗದ ಮಾತು. ಅವನು ಗಾಳಿಯಲ್ಲಿದ್ದಾನೆ, ಅನ್ನದಲ್ಲಿದ್ದಾನೆ ಅಂತೀಯಲ್ಲ, ನಿಂಗೇನಾದರೂ ಹುಚ್ಚಿಡ್ದಿದ್ಯಾ? ನಾನು ಕೇಳ್ತಾ ಇರೋದು, ನಾನು ಭಗವಂತನನ್ನು ಸಾಕ್ಷಾತ್ ನೇರವಾಗಿ ನೋಡಬೇಕು ಅಂತ. ನೀನು ಗಾಳಿಯಲ್ಲಿರೋ ಭಗವಂತನನ್ನು ಅಥವಾ ಇನ್ಯಾವುದೋ ಭಗವಂತನನ್ನು ತೋರಿಸ್ತೀನಿ ಅಂತೀಯಲ್ಲ ಅಂತ. ಅದಕ್ಕೆ ಪ್ರಹ್ಲಾದ ರಾಜರು ಹೇಳ್ತಾರೆ, ಎಲ್ಲ ಕಡೆ ಇದ್ದಾನೆ ಅಂದಾಗ ನೀನು ವಿಶೇಷವಾಗಿ ಆತಕ್ಕೆ ನೋಡಬೇಕು ಅಂತ ಕೇಳ್ತಾರೆ ಹಿರಣ್ಯಕಶಿಪು. ಹಾಗೆ ಹೇಳ್ತಾನೆ ಭಗವಂತ ವಿಪರೀತವಾದ ಕೋಪದಲ್ಲಿರ್ತಾರೆ. ಇದರಲ್ಲಿ ಅತ್ಯಂತ ಬಹಳ ಪರಿಪೂರ್ಣವಾದ ತುಂಬ ಅದ್ಭುತವಾದ ಸಾರಾಂಶ ಇದೆ. ಅಂದರೆ ಭಗವಂತನನ್ನು ನೋಡಬೇಕು ಅಂತಂದರೆ ಹೀಗೇ ನೋಡಬೇಕು ಅಂತಕ್ಕಂಥದ್ದು ಮೂರ್ಖತ್ವ ಅನ್ನೋದನ್ನು ಪ್ರಹ್ಲಾದರಾಜರು ಹೇಳ್ತಾ ಇದ್ದರೆ, ಇಲ್ಲ 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 ನಾನು ಇದೇ ರೀತಿ ನೋಡಬೇಕು ಅಂತಕ್ಕಂತಹ ಮನಸ್ಥಿತಿಯಲ್ಲಿ, ಅಂದರೆ ಆವೇಶ ಅಥವಾ ಕೋಪದ ಸ್ಥಿತಿಯಲ್ಲಿ ಆ ಹಿರಣ್ಯಕಶಿಪುವಿನ ಮನಸ್ಥಿತಿ ಇದ್ದಾಗ ಹೇಗೆ ಏನಾಗುತ್ತೆ ಅನ್ನೋದಕ್ಕೆ ಆಗ ಹೇಳ್ತಾರೆ, ಹಾಗಾದರೆ ನಿನ್ನ ಗಾಳಿಯಲ್ಲಿದ್ದರೂ ಸರಿ, ನೀರಿನಲ್ಲಿದ್ದರೂ ಸರಿ, ಎಲ್ಲಿದ್ದರೂ ಸರಿ ಈ ಕಂಬದಲ್ಲಿದ್ದಾನ ಅಂತ ಕೇಳ್ತಾರೆ. ಆವೇಶದಲ್ಲಿದ್ದಂತಹ ಪ್ರಹ್ಲಾದರಾಜರು ವಿಧಿ ಇಲ್ಲದೆ ಇನ್ನು ಭಗವಂತ ಎಲ್ಲ ಕಡೆ ಇದ್ದಾನೆ ಅಂದಾಗ ಈ ಕಂಬದಲ್ಲಿದ್ದಾನ ಅಂತಂದರೆ ಹೌದು ಈ ಕಂಬದಲ್ಲೂ ಕೂಡ ಇದ್ದಾನೆ ಅಂತ ಹೇಳ್ತಾರೆ. ನೀನು ನೋಡೋ ಮನಸ್ಸಲ್ಲಿ ನೋಡು, ಭಗವಂತ ಎಲ್ಲಿಲ್ಲ. ಆ ವಿಪರೀತವಾದ ಆ ಕೋಪದಲ್ಲಿ ಆವೇಶದಲ್ಲಿ ಅವರ ಕೈಯಲ್ಲಿದ್ದ ಆಯುಧವನ್ನು ತೆಗೆದುಕೊಂಡು ಆ ಕಂಬಕ್ಕೆ ಆವೇಶದಿಂದ ಹೊಡೆದಾಗ, ಅಂದರೆ ಏನಿರುತ್ತೆ ಅವರ ಮನೆಯಲ್ಲಿ ಸ್ತಂಭ ಅಥವಾ ಕಂಬ ಏನಿರ್ತದೆ ಅದಕ್ಕೆ ಹೊಡೆದಾಗ ಆ ಒಂದು ಸ್ತಂಭ ಬಿರಿದುಕೊಂಡು ಭಗವಂತ ಬರ್ತಾನೆ ಅಂತ ಹೇಳ್ತಕ್ಕಂಥ ಉಲ್ಲೇಖ ಇದೆ. ಆದರೂ ಭಗವಂತ ಹೀಗೆ ಬರಬೇಕು ಅಂತೇನಿಲ್ಲ. ಒಟ್ಟಿನಲ್ಲಿ ಒಬ್ಬ ಅಸುರ ಸಂಹಾರ ಆಗಬೇಕು, ಪ್ರಹ್ಲಾದರಾಜರು ಭಗವಂತನನ್ನು ತೋರಿಸ್ಬೇಕು. ಆದರೂ ಭಗವಂತ ಏನು ಸಾಮಾನ್ಯರ ಕಣ್ಣಿಗೆ ಕಾಣಿಸ್ತಕ್ಕಂಥವನೇ? ಇದು ನಿಜವಾದ ಪ್ರಶ್ನೆನೇ ಅಲ್ವಾ? ಅಂತಹ ಸ್ತಂಭವನ್ನು ಹೊಡೆದಾಗ ಕೋಪದಲ್ಲಿ ಆವೇಶದಲ್ಲಿ ನಮಗೆ ಇಷ್ಟೇ ಹೇಳಿರ್ತಕ್ಕಂಥದ್ದು, ಆವೇಶದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಣಯಗಳು ಮುಂದೊಂದು ದಿನ ಭವಿಷ್ಯದಲ್ಲಿ ಮಾರಕ ಆಗುತ್ತೆ. ಇದು ಅಲ್ಲಿ ಕಥೆಯ ಸಾರಾಂಶ. ಅಂದರೆ ಆತುರದಲ್ಲಿ ಯಾವುದೇ ರೀತಿ ದುಡುಕಿ ನಾವು ಏನನ್ನೂ ಮಾಡಬಾರದು. ಅದಕ್ಕೆ ನರಸಿಂಹದೇವರು ಅಲ್ಲಿಂದ ಬಂದು
ಸಂಹಾರ ಮಾಡ್ತಾರೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಥವಾ ಅವರು ಆಯುಧದಿಂದ ಹೊಡೆದಾಗ ಆ ಸ್ತಂಭದಿಂದ ಆ ಕೋಪ ಆವೇಶದಲ್ಲಿ ನಾವೇನು ಮಾಡ್ತೀವಿ ಅಂತ ಗೊತ್ತಿಲ್ಲದೆ ಇದ್ದಾಗ ಆ ಕಂಬವೇ ಬಿದ್ದು ಸತ್ತಿರಬಹುದು ಹಿರಣ್ಯಕಶಿಪು. ಆದರೂ ಅದರ ಉಲ್ಲೇಖಗಳು ಬೇರೆ ಬೇರೆ ರೀತಿಯಲ್ಲಿದೆ. ಅವರು ಕರ್ಕೊಂಡು ಹೋಗಿ ಹೊಸ್ತಲ ಮೇಲೆ ಮಲಗಿಸಿ ಆ ಹಿರಣ್ಯಕಶಿಪುವನ್ನು ಬಗೆದು ಅವನ ಕರಳುಗಳನ್ನೆಲ್ಲ ಹಾರವಾಗಿ ಅಂದರೆ ಇನ್ನೆಷ್ಟರ ಮಟ್ಟಿಗೆ ಭಗವಂತನನ್ನು ಕೆರಳಿಸಿರಬೇಕು ಅಂತಕ್ಕಂಥದ್ದು ಇದರಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿರತಕ್ಕಂಥದ್ದು. ನಾವು ಹೇಗೆ ಅರ್ಥೈಸಿಕೊಂಡ್ರೆ ಹಾಗೆ ಕಾಣಿಸ್ತಾನೆ ಭಗವಂತ. ಹಿರಣ್ಯಕಶಿಪುವಿನ ಅತಿರೇಕದ ಗುಣಲಕ್ಷಣಗಳು ಜನಪ್ರಭಾವ ಆಗಿ ಭಗವಂತ ಸಹಿಸಲಾರದೆ ಬಂದಿರ್ತಾನೆ. ಅಂತಹ ತಪ್ಪುಗಳನ್ನು ಮನ್ನಿಸೋದನ್ನು ಮೀರಿ ಮುಂದೆ ಹೋದಾಗ, ಭಗವಂತನ ತಾಳ್ಮೆಯ ಪರೀಕ್ಷೆ ನಡೆದಾಗ ಭಗವಂತ ಆದರೂ ಏನು ಮಾಡ್ತಾನೆ? ಅಷ್ಟು ಹೇಳಿದ್ರೂ ಕೂಡ ಅಂಥ ಪುಟ್ಟ ಮಗು ಹೇಳ್ತಾ ಇದ್ದಾನೆ, ಭಗವಂತ ಶ್ರೀಹರಿ ನಾರಾಯಣ ಒಳ್ಳೇದು ಮಾಡ್ತಿದ್ದಾನೆ, ಜನಗಳಿಗೆ ಅನುಕೂಲ ಒಂದಷ್ಟು ಜನಕ್ಕೆ ಭಗವದ್ ಅನುಗ್ರಹ ಆಗ್ತಾ ಇದೆ ಅಂತ ಅನ್ನಬೇಕಾದಾಗ, ಸ್ವಾರ್ಥದ ಹಿರಣ್ಯಕಶಿಪು ನನಗೆ ಇದೇ ಬೇಕು ಅದೇ ಬೇಕು ಅಂದ್ಕೊಂಡು ಕೂತ್ರೆ ಏನು ಪ್ರಯೋಜನ ಇದೆ ಹೇಳಿ? ಅಂತಹ ಸಂದರ್ಭದಲ್ಲಿ ಪ್ರಹ್ಲಾದರಾಜರು ಅದ್ಭುತವಾಗಿ ಶ್ಲೋಕವನ್ನು, ಆ ಕೋಪ ಬಂದಿರತಕ್ಕಂತಹ ನರಸಿಂಹದೇವರನ್ನು ಯಾರೆಲ್ಲ ಕೂಡ ಅದಕ್ಕೆ ಹೇಳ್ತಕ್ಕಂಥದ್ದು ನೋಡಿ, ನರಸಿಂಹದೇವರೇ ಅಲ್ಲ, ಕೋಪ ಅಂತಕ್ಕಂಥದ್ದು ಮನುಷ್ಯನಿಗೆ ಬರಲೇಬಾರದು. ಅದನ್ನು ಆ ಕೋಪದಿಂದ ಏನೇನು ಆಗುತ್ತೆ ಅನ್ನೋದನ್ನು ಪುಸ್ತಕದಲ್ಲಿ ಬರೆದಿಟ್ಟರು. ಪ್ರಹ್ಲಾದರಾಜರ ವಿಷಯವನ್ನು ಉಲ್ಲೇಖ ಮಾಡಿದ್ರು. ಹಿರಣ್ಯಕಶಿಪುವಿನ ಅತ್ಯಂತ ಕೆಟ್ಟ ಗುಣಲಕ್ಷಣಗಳನ್ನು ವರ್ಣನೆಗಳು ಮಾಡಿದ್ರು. ಅದಕ್ಕೋಸ್ಕರ ಭಗವಂತ ಬರ್ತಾನೆ, ಕೆಟ್ಟವರನ್ನು ಸಂಹಾರ ಮಾಡೋದಕ್ಕೋಸ್ಕರ ಭಗವಂತ ಯಾವುದೋ ರೂಪದಲ್ಲಿ ಬರ್ತಾನೆ ಅನ್ನೋದಕ್ಕೋಸ್ಕರ ಪ್ರಹ್ಲಾದರಾಜರು ಅಲ್ಲಿ ನಡೆದಂತಹ ಘಟನೆಗಳೇ ಸಾಕ್ಷಿ. ಅಂತಹ ಭಗವಂತನನ್ನು ನಾವು ನೋಡಬೇಕು ಅಂದ್ಕೊಳ್ತಕ್ಕಂಥದ್ದು ಮೂರ್ಖತನದ ಪರಮಾವಧಿ. ಭಗವಂತ ಎಲ್ಲ ಕಡೆ ಇದ್ದಾನೆ ಅನ್ನೋದು ಎಷ್ಟು ಸತ್ಯ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ, ನಾವು ತಿಂತಕ್ಕಂಥ ಆಹಾರ ಇವತ್ತು ಅದು ಎಂತಹ ಶಕ್ತಿಯನ್ನು ಕೊಡ್ತದೆ. ಆ ಶಕ್ತಿಯನ್ನು ತಿಂದ ಮೇಲೆ ನಮಗೆ ಅಂದರೆ ನೋಡಿಸೋದಕ್ಕಾಗುತ್ತೆಯೇ? ದೇವರನ್ನು ನೋಡಬೇಕು ಅನ್ನೋದು ಕೂಡ ಮೂರ್ಖತನಕ್ಕೆ ಒಂದು ನಿದರ್ಶನ ಅಷ್ಟೆ. ಅಂದರೆ ಆ ಶಕ್ತಿ ಅಂತಕ್ಕಂಥದ್ದು ಭಗವಂತ ಯಾವ ರೂಪದಲ್ಲಿ ಕೊಡ್ತಾನೆ ಅನ್ನೋದಕ್ಕೆ ನಾನು ಒಂದು ಉದಾಹರಣೆಯನ್ನಾಗಿ ಹೇಳಿರ್ತೇನೆ. ಸೊ ಅದರಿಂದ ಈ ನರಸಿಂಹದೇವರು ಅಥವಾ ಪ್ರಹ್ಲಾದರಾಜರು ಆ ಬಂದಿರತಕ್ಕಂಥ ಕೋಪಶಮನಕ್ಕೋಸ್ಕರ ಪ್ರಹ್ಲಾದರಾಜರು ಹಲವಾರು ಸ್ತುತಿಗಳನ್ನು ಹೇಳಿ ಆ ಕೋಪವನ್ನು ತಣಿಸ್ತಾರೆ ಅಥವಾ ಕಡಿಮೆ ಮಾಡಿಸಿ ಅವ್ರಿಗೆ ಒಂದು ಸಮಾಧಾನವನ್ನು ಕೊಡ್ತಾರೆ ಅಂತಕ್ಕಂಥದ್ದು ನಾವೆಲ್ಲ ಇಲ್ಲಿವರೆಗೂ ಕೇಳ್ಕೊಂಡು ಬಂದಿರತಕ್ಕಂತಹ ನರಸಿಂಹದೇವರ ಕಥೆ ಇದು. ಅದರಿಂದ ಇದರಲ್ಲಿರ್ತಕ್ಕಂತಹ ಕಥೆಯನ್ನು ಎಲ್ಲರೂ ಕೂಡ, ನಾನು ಇದು ಮಗುವಿಗೆ ಕಥೆಯ ರೂಪದಲ್ಲಿ ಹೇಳ್ತಿದ್ದೆ, ಈಗ ಇದನ್ನು ಯಾರೆಲ್ಲ ಕೇಳ್ತಿದ್ದೀರೋ ಒಂದೇ ಒಂದು ಸ್ವಲ್ಪ ಸಮಯ ಕೋಪ ಅನ್ನೋದು ಬರೋದಕ್ಕೆ ಮೊದಲು ಆ ಕೋಪದಲ್ಲಿ ತೆಗೆದುಕೊಳ್ತಕ್ಕಂಥ ನಿರ್ಧಾರವನ್ನು ನೀವು ಯೋಚನೆ ಮಾಡಿದ್ರೆ ಸಾಕು, ಇನ್ನೊಂದು ಬಾರಿ ನೀವು ಕೋಪ ಮಾಡಿಕೊಳ್ಳೋದೇ ಇಲ್ಲ. ಯಾಕೆ ಅಂತಂದರೆ ನಮ್ಮ ನಿರ್ಧಾರಗಳು ಆಗಿರುತ್ತೆ. ಕೋಪದಲ್ಲಿ ಬರ್ತಕ್ಕಂಥ ನಿರ್ಧಾರಗಳು ಕೆಟ್ಟದಾಗಿರುತ್ತೆ. ಒಳ್ಳೆಯದು ಯಾತಕ್ಕೆ ಬರುತ್ತೆ? ಒಳ್ಳೇದು ಬಂದರೆ ಅದನ್ನು ಯಾಕೆ ಕೋಪ ಅಂತ ಕರೆದರು? ಅದರಿಂದ ಕೋಪ ಯಾರೂ ಕೂಡ ಮಾಡ್ಕೋಬಾರದು. ಭಗವದ್ ಅನುಗ್ರಹ ಪಡಿಬೇಕು. ಅದಕ್ಕೆ ಹೇಳ್ತಾರೆ, ಮನೆಗಳಲ್ಲಿ ಒಳ್ಳೆಯ ಮಾತುಗಳನ್ನು ಮಾತನಾಡಿ, ಇದ್ದ ಸಮಯವನ್ನು ಪರಿಪೂರ್ಣವಾಗಿ ಆ ಭಗವತ್ ಸ್ಮರಣೆಯಿಂದ ನಡೆಸ್ಕೊಳ್ಳಿ ಅಂತ ಹೇಳ್ತಾರೆ. ಇವತ್ತು ಎಷ್ಟು ಜನರ ಮನೆಯಲ್ಲಿ ಇಂತಹ ಒಂದು ಅವಕಾಶ ಇದೆ. ಒಳ್ಳೆಯ ಮಾತುಗಳನ್ನು, ಒಳ್ಳೆಯ ಮನೆಯ ವಾತಾವರಣ ಯಾವತ್ತೂ ಸಹ ಒಳ್ಳೆಯದನ್ನು ಬಯಸಬೇಕು. ಒಳ್ಳೆಯದನ್ನು ಬಯಸಿದ್ರೆ ಎಲ್ಲರೂ ಕೂಡ ಚೆನ್ನಾಗಿರಲಿ ಅಂತ ಅಂದ್ಕೊಳ್ತಕ್ಕಂಥ ಮನಸ್ಥಿತಿ ಬಂದಾಗ ಮಾತ್ರ ಯಾವುದೋ ರೂಪದಲ್ಲಿ ಭಗವದ್ ಅನುಗ್ರಹ ಆಗತ್ತೆ. ಭಗವಂತನನ್ನು ಹೀಗೇ ನೋಡಬೇಕು, ಕಂಬ ಹೊಡೆದು ನರಸಿಂಹದೇವರನ್ನು ಬಾ ಅನ್ನಬೇಕು, ಹೀಗೆಲ್ಲ ಆಗಬೇಕು ಅಂತೇನಿಲ್ಲ. ಭಗವತ್ ಸಾಕ್ಷಾತ್ಕಾರವನ್ನು ಪಡಿಬೇಕು ಅಂತಂದರೆ ನೀವು ತೃಪ್ತಿಯಾಗಿ ಮಲಗದಾಗ ಬೀಳ್ತಕ್ಕಂಥ ಒಂದು ಸಣ್ಣ ಕನಸು ಸಾಕು, ಅದರಲ್ಲೇ ಭಗವದ್ ರೂಪದ ದರ್ಶನ ಆಗುತ್ತೆ. ಯಾವುದೋ ಒಂದು ಸಮಯದಲ್ಲಿ ನೀರನ್ನು ನೋಡ್ತಾ ಇದ್ದರೆ ಅಲ್ಲಿದ್ದ ಭಗವತ್ ಸಾಕ್ಷಾತ್ಕಾರ ಆಗುತ್ತೆ, ಪ್ರಾಣಿಯಲ್ಲಿ ಭಗವತ್ ಸಾಕ್ಷಾತ್ಕಾರ ಆಗುತ್ತೆ.
ಗಾಳಿಯಲ್ಲಿ ಚಲಿಸ್ತಾ ಇರ್ತಕ್ಕಂಥ ಮೋಡ ಅಲ್ಲಿ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ಹೋಮದ ಜ್ವಾಲೆಯಲ್ಲಿ ಭಗವತ್ ಸಾಕ್ಷಾತ್ಕಾರ ಆಗುತ್ತೆ. ನಿಮಗೆ ಅಂದರೆ ನಿಮಗೋ ಅಥವಾ ಭಗವಂತನನ್ನು ನೋಡಬೇಕು ಅಂತ ಅಪೇಕ್ಷೆ ಇರ್ತಕ್ಕಂಥವ್ರಿಗೋ ಆ ಒಂದು ಸಣ್ಣ ಸಣ್ಣ ನೋಡ್ತಕ್ಕಂಥ ಮನಸ್ಸು ಇದ್ದರೆ ಎಲ್ಲದರಲ್ಲೂ ಕೂಡ ಭಗವಂತ ಕಾಣಿಸ್ತಾನೆ ಅಂತಕ್ಕಂಥ ವಿಚಾರ. ಎಲ್ರಿಗೂ ಶುಭ ಆಗಲಿ. ವಿಶೇಷವಾಗಿ ಈ ಕಥೆಯನ್ನು ಮಗುಗೆ ಹೇಳ್ತಿದ್ದೆ, ಮಗು ಮಲಗಿದ್ದಾಳೆ. ಎಲ್ರಿಗೂ ಕೂಡ ಗುಡ್ ನೈಟ್. ಎಲ್ರಿಗೂ ನರಸಿಂಹದೇವರ ಅನುಗ್ರಹ ಇರಲಿ. ಯಾತಕ್ಕೋಸ್ಕರ ಅಂತಂದರೆ ಕೋಪವನ್ನು ಶಮನ ಮಾಡ್ಕೊಳ್ಳೋದಕ್ಕೆ ಅಥವಾ ಕೋಪ ಇಲ್ಲದ ಜೀವನವನ್ನು ನಡೆಸೋದಕ್ಕೋಸ್ಕರ ಅಂತ ಹೇಳ್ತಾ ಈ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಗುಡ್ ನೈಟ್ ಪಾಪೂಸ್. ಎಲ್ಲ ಮಕ್ಕಳಿಗೂ ಕೂಡ ಗುಡ್ ನೈಟ್. ಕಥೆಯನ್ನು ಕೇಳಿದ ಎಲ್ಲ ಹಿರಿಯರಿಗೂ ಗುಡ್ ನೈಟ್. ಇದರಲ್ಲಿ ಏನಾದರೂ ತಪ್ಪಿದರೆ ನಾನು ಯಾವಾಗಲೂ ಹೇಳ್ತಕ್ಕಂಥ ಮಾತು, ಮಗು ನಿದ್ದೆ ಮಾಡಲಿ ಅಂತ ಹೇಳಿ ಒಂದು ಕಥೆಯನ್ನು ಹೇಳಿದ್ದೇನೆ. ಅದರಲ್ಲಿ 1 2 3 4 ತಪ್ಪು ಇದ್ದರೆ ದಯವಿಟ್ಟು ಕ್ಷಮಿಸಿ. ಇದು ಮಲಗೋದಕ್ಕೋಸ್ಕರ ಹೇಳಿರ್ತಕ್ಕಂಥ ಕತೆ. ಎಲ್ಲರಿಗೂ ಕೂಡ ಶುಭವಾಗಲಿ. ಥ್ಯಾಂಕ್ ಯು.